ಆದ್ಮಿ ಪಕ್ಷದ ತೆರದಾಳ ಮತಕ್ಷೇತ್ರದ ಅಭ್ಯರ್ಥಿ ಅರ್ಜುನ್ ಹಲ್ಗಿಗೌಡರ ಸಾರಥ್ಯದಲ್ಲಿ ರಾಜ್ಯದಲ್ಲಿ ಮಾರ್ಚ್ 1ರಿಂದ ನಡೆಯುತ್ತಿರುವ ಲೈಸೆನ್ಸ್ ಸರ್ವೆ ನೌಕರಸ್ಥರ ಧರಣಿ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಅರ್ಜುನ್ ಹಲ್ಗಿಗೌಡರ್ ಆಮ್ ಆದ್ಮಿ ಪಕ್ಷದ ತೆರದಾಳ ಮತಕ್ಷೇತ್ರದ ಅಭ್ಯರ್ಥಿ ಹಾಗೂ ವಕೀಲರು ಶ್ರೀ ಬಸವನಗೌಡ ಸೋಮನಗೌಡರ್ ಮುದೋಳ ತಾಲೂಕು ಅಧ್ಯಕ್ಷರು, ಶ್ರೀ ಕೃಷ್ಣ ಪೂಜಾರಿ ಬಾಗಲಕೋಟೆ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು, ಶ್ರೀ PM ಗಣಿ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿಗಳು, ಶ್ರೀ IS ನಾಡಗೌಡ ಮುದೋಳ್ ನಗರ ಘಟಕ ಅಧ್ಯಕ್ಷರು ಹಾಜರಿದ್ದರು. ವರದಿ ರಾಜಶೇಷ್ ದೇಸಾಯಿ, ಉತ್ತರ ಕರ್ನಾಟಕ. ಆತ್ಮೀಯರೇ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುದೋಳ್ ತಾಲೂಕಾ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಯುತ ಸೋಮನಗೌಡ ಪಾಟೀಲ್ ಇದ್ದಾರೆ. ನಮ್ಮ ನಾಡಗೌಡರು ಮುದೋಳ್ ನಗರ ಘಟಕ ಅಧ್ಯಕ್ಷರಾದಂತಹ ನಾಡಗೌಡರು ಇದ್ದಾರೆ. ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂತಹ ಕೃಷ್ಣ ಪೂಜಾರಿ ಅವರಿದ್ದಾರೆ. ಹಾಗೂ ನಮ್ಮ ಬಾಗಲಕೋಟದ ಕಾರ್ಯದರ್ಶಿಯಾದಂತಹ ಶ್ರೀಯುತ ಗಣಿ ಅವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇವತ್ತಿನ ವಿಷಯ ಏನಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಅಂದ್ರೆ SSLR ಸ್ಟೇಟ್ ಸರ್ವೆ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ಇಡೀ ನಾವೆಲ್ಲ ನೋಡ್ತಾ ಇದ್ದೀವಿ, ಸರ್ಕಾರ ಒಂಥರ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಸುಮ್ಮನೆ ಕುಳಿತಿದೆ. ಎಲ್ಲ ಸದ್ದಿಲ್ಲದೆ ನಡೆಯುತ್ತಂತ ಮಾರ್ಚ್ 1ರಿಂದ ನಡೆಯುತ್ತಿರುವಂತ ಲೈಸೆನ್ಸ್ ಸರ್ವೆದಾರರ ಒಂದು ಸ್ಟ್ರೈಕ್ಗೆ ಇಲ್ಲಿವರೆಗೆ ಯಾವ ಸರ್ಕಾರದ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಕಂದಾಯ ಸಚಿವರಾಗಲಿ ಯಾವುದೇ ವಿವರಣೆ ಕೊಟ್ಟಿಲ್ಲ. ಬಟ್ ಈ ಕುರಿತು ಇಡೀ ರಾಜ್ಯದಲ್ಲಿ ಸುಮಾರು 4,80,000 ಅರ್ಜಿಗಳು ಖಾಲಿ ಬಿದ್ದಿದ್ದಾವೆ. ನಾನು ಕೃಷ್ಣ ಬೈರೇಗೌಡರಿಗೆ ಪ್ರಶ್ನೆ ಮಾಡ್ತೀನಿ. ಯಾಕಂತಂದ್ರೆ ಕೃಷ್ಣ ಬೈರೇಗೌಡರು ಕೃಷಿ ಇಲಾಖೆಯಲ್ಲಿದ್ದಾಗ ಬಹಳಷ್ಟು ಅತ್ಯುತ್ತಮವಾದಂಥ ಕೆಲಸಗಳನ್ನ ಮಾಡಿ ಅಲ್ಲಿರುವಂತಹ ಭ್ರಷ್ಟಾಚಾರವನ್ನ ಸುಮಾರು 70ರಿಂದ 80% ನಿಷ್ಕ್ರಿಯಗೊಳಿಸಿ ಅಂದ್ರೆ ಪಾರದರ್ಶಕ ಆಡಳಿತಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಂದಾಯ ಸಚಿವರು ಆದ್ಮೇಲೆ 2.0 ಸಾಫ್ಟ್ವೇರ್ ತಗೊಂಡ್ಬಂದ್ರು. ರೈತರಿಗೆ ನೇರವಾಗಿ ಉತ್ತಾರ ಸಿಗುವ ಹಾಗೆ ಮಾಡಿದರು. ಈ ಗ್ರಾಮ ಪಂಚಾಯತ್ ಇನ್ನಿತರ ಕಡೆ ಅವ್ಯವಹಾರ, ಭ್ರಷ್ಟಾಚಾರ, ಲಂಚಗೊಳಿತನಕ್ಕೆ ಒಂದು ತಿಲಾಂಜಲಿ ಹಾಡಿ 2.0 ಸಾಫ್ಟ್ವೇರ್ ತಂದು ಎಲ್ಲರೂ ಕೂಡ ತಮ್ಮ ಮೊಬೈಲ್ನಲ್ಲಿ ಉತ್ತಾರ ತೆಗೆಯುವ ಹಾಗೆ ಮಾಡಿದರು. ಇನ್ನು ಅವರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮೀಯರಾದಂತಹ ಕೃಷ್ಣ ಬೈರೇಗೌಡ ಸಚಿವರೇ, ಇವತ್ತು 2007ರಲ್ಲಿ ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೆ ಹುದ್ದೆಗಳ ಸೃಷ್ಟಿ ಆಯಿತು. ಇವತ್ತಿನವರೆಗೂ ಸುಮಾರು 23 ವರ್ಷ ಅಂದ್ರೆ ಸುಮಾರು 25-26ನೇ ವಯಸ್ಸಿಗೆ ಆಯ್ಕೆಯಾದಂಥ ಒಬ್ಬ ಸಿವಿಲ್ ಇಂಜಿನಿಯರ್, ಒಬ್ಬ BE ಮುಗಿಸ್ಬೇಕಾದ್ರೆ ಏನ್ ಕಷ್ಟ ಅಂತ ಒಬ್ಬ ರೈತನಿಗೆ ಗೊತ್ತಿದೆ, ನಿಮಗೂ ಕೂಡ ಗೊತ್ತದ. ಸುಮಾರು 10-20 ಲಕ್ಷ ಖರ್ಚು ಮಾಡಿ ಒಬ್ಬ ವಿದ್ಯಾರ್ಥಿ ತನ್ನ ಜೀವನಾವಧಿಯಲ್ಲಿ BE ಸಿವಿಲ್ ಮಾಡ್ತಾನ, ಡಿಪ್ಲೊಮಾ ಮಾಡ್ತಾನ, ಏನೋ ಸರ್ಕಾರಿ ನೌಕರಿ ಕಾಲ್ಫಾರ್ಮ್ ಐತೆ ಅಂತ ತಿಳಿದು ಅರ್ಜಿ ಹಾಕಿ ಸುಮಾರು 23 ವರ್ಷಗಳಿಂದ ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೆ ಅಂತ ಹೇಳಿ ನೌಕರಿ ಮಾಡ್ತಾ ಇದ್ದಾನೆ. ಅವ್ರಿಗೆ ನೀವು ಕೊಡುವಂತ ಸಂಬಳ ಕೇವಲ 25,000. ನಾನು ಏನ್ ಕೇಳ್ತೀನಿ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ನೀವು ಕೊಡ್ತಾ ಇರುವಂತ ಪಗಾರ ನಿಮ್ಮ ಸರ್ಕಾರ ಖಜಾನೆದಲ್ಲ. ರೈತರು ತಮ್ಮ ಸರ್ವೆಯನ್ನ ಮಾಡ್ಲಿಕ್ಕೆ, ತಮ್ಮ ಅಲಿನೇಷನ್ ಮಾಡ್ಲಿಕ್ಕೆ, ಹದ್ದುಬಸ್ತಿ ಮಾಡ್ಲಿಕ್ಕೆ, ಪೋಡಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ತುಂಬಿದಂತ ಒಟ್ಟು ಒಂದು ತಿಂಗಳ ಆದಾಯ ಸುಮಾರು 250 ಕೋಟಿಯಿಂದ 300 ಕೋಟಿ ರೂಪಾಯಿ. ನೀವು ಇವತ್ತು 6,000 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಲೈಸೆನ್ಸ್ ಸರ್ವೆದಾರ ಅದಾರ. ಇವ್ರಿಗೆ ಕೊಡುವಂತ ನೀವು ವೇತನ 40ರಿಂದ 50 ಕೋಟಿ. ಇವತ್ತು ಲೈಸೆನ್ಸ್ ಸರ್ವೆದಾರನ್ನ ಮುಂದಿಟ್ಟುಕೊಂಡು ದುಡ್ಡು ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಗಣ್ಣ ಹತ್ತಿದೆ. ಸುಮಾರು 200ರಿಂದ 250 ಕೋಟಿ ರೂಪಾಯಿಯನ್ನು ಉಳಿಸಿಕೊಂಡು ನೀವು ಸರ್ಕಾರಕ್ಕೆ, ಒಂದು ಜನರಿಗೆ, ಇವತ್ತಿನ ರೈತರಿಗೆ, ಇವತ್ತಿನ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವತ್ತು ನೀವು ಸರ್ಕಾರಿಯಲ್ಲಿ ಸರ್ವೇದಾರರು, ಸರ್ಕಾರಿ ಸರ್ವೇರು, ಗವರ್ಮೆಂಟ್ ಸರ್ವೇರು ಸುಮಾರು 2,800 ಜನ ಇದ್ದಾರೆ. ಇಷ್ಟರ ಮೇಲೆ ನಿಮ್ಗೆ ಏನಾದರೂ ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೇವಲ ಮಾರ್ಚ್ 1ರಿಂದ ನಡೆದಂತ ಒಂದು ಧರಣಿ ರಾಜ್ಯದಲ್ಲಿ ಸುಮಾರು 4,80,000 ಅರ್ಜಿಗಳು ಬಿದ್ದಿದ್ದಾವೆ. ಅವಕ್ಕೆ ಯಾವುದು ಇವತ್ತಿನವರೆಗೆ ಸರ್ವೆ ಆಗ್ತಾ ಇಲ್ಲ. ರೈತರು ಖರೀದಿ ಕೊಡ್ಬೇಕಾದ್ರೆ ಖರೀದಿ ಆಗ್ತಾ ಇಲ್ಲ. ಮೊದಲೇ ಮಾರ್ಚ್ ತಿಂಗಳು ರೈತರು ಸಾಲ ಸೋಲ ಮಾಡಿ ತಮ್ಮ ಹೊಲವನ್ನು ಅಡವಿಟ್ಟು ಸಾಲ ಮಾಡಿ ಬ್ಯಾಂಕ್ ಲೋನ್ ತೆಗೆದಿರ್ತಾರೆ. ಅಲ್ಲಿ ಅವರು ಏನಾದರೂ ಖಾತೆ ಬದಲಾವಣೆ ಮಾಡಿ, ಹಕ್ಕು ವಾಟನೆ ಮಾಡಿಕೊಂಡು ಬದಲಾವಣೆ ಮಾಡಿ, ಹದ್ದುಬಸ್ತಿ ಫಿಕ್ಸ್ ಮಾಡಿಕೊಂಡು ತಮ್ಮ ಸಮಸ್ಯೆಗೆ ಒಂದು ಆರ್ಥಿಕ ಪರಿಹಾರ ತಗೊಳ್ಬೇಕಾದ್ರೆ ನೀವು ಅದನ್ನು ಮಾಡ್ತಾ ಇಲ್ಲ. ಸರ್ವೆ ಇಲಾಖೆ ಬಗ್ಗೆ ಹೇಳ್ಬೇಕಂದ್ರೆ ಹಮ್ಮುರಾಬಿ ಅವರು ಈ ಚೈನ್ ಸಿಸ್ಟಮ್ ಅನ್ನ ತಗೊಂಡ್ಬಂದ್ರು. ಹಮ್ಮುರಾಬಿ ಇದ್ದಾವ. ನಂತರ 1802ರಲ್ಲಿ ವಿಲ್ಲಿಂಗ್ಟನ್ ಅನ್ನೋರು ಸರ್ವೆಯನ್ನ ಆರಂಭಿಸಿದ್ರು ಇಡೀ ದೇಶದಲ್ಲಿ ಬ್ರಿಟಿಷ್ ಕಾಲದಲ್ಲಿ. ಯಾಕಂದ್ರೆ ಬ್ರಿಟಿಷರು ಮಾಡಿದಂತ ತೀನಿ ಇನ್ನೂ ನಾವು ಬದಲಾಯಿಸಲಿಕ್ಕಾಗಿಲ್ಲ. ನೀವು ಪೋಡಿ ಮುಕ್ತ ಗ್ರಾಮ ಮಾಡ್ತೀನಿ ಅಂದ್ರು ಅದನ್ನು ಕೂಡ ಸಂಪೂರ್ಣ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಸಾರ್ವಜನಿಕರಿಗೆ ಕಡೆಯಿಂದ ಹಣ ಉಳಿಸಿಕೊಂಡು ನೀವು ಸೇವೆ ಕೊಡ್ತಾ ಇದ್ದೀರಿ. ಅದನ್ನು ಕೂಡ ಸೇವೆ ಮಾಡುವಂತ ವ್ಯಕ್ತಿಗಳಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಟೆಕ್ನಿಕಲ್ ಆಗಿ ಅವರು ಹಗಲು ರಾತ್ರಿ ಶ್ರಮ ಪಟ್ಟು ರೈತರ ಸಮಸ್ಯೆಗಳನ್ನ ಪರಿಹಾರ ಕೊಡುವಂತ ಒಂದು ಸರ್ವೇರಿಗೆ ನೀವು ರಕ್ಷಣೆ ಕೊಡ್ತಿದ್ರೆ ಇನ್ನು ಯಾರಿಗೆ ರಕ್ಷಣೆ ಕೊಡ್ತೀರಿ? ಅವ್ರು ದುಡಿದಂತ ಹಣವನ್ನ ಅವರಿಗೆ ಕೊಡಕ್ ಆಗದಿದ್ರೆ ನಿಮ್ಮ ಗವರ್ಮೆಂಟ್ ಯಾಕೆ ಬೇಕು ನಮಗೂ? ಯಾಕಂದ್ರೆ ಈಗ ನಮ್ಮ ಆಮ್ ಆದ್ಮಿ ಪಕ್ಷ ದೆಹಲಿ, ಪಂಜಾಬದಲ್ಲಿ ಮಾಡಿದ ಬಗ್ಗೆ ನಮ್ಮ ನಾಯಕರು ಕೂಡ ಮಾತಾಡ್ತಾರ.
ಈ ವ್ಯವಸ್ಥೆಯನ್ನ ಸರಿಪಡಿಸದೆ ಹೋದ್ರೆ ಆಮ್ ಆದ್ಮಿ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದ. ದಯವಿಟ್ಟು ನಿಷ್ಕಾಳಜಿ ಮಾಡಬೇಡ್ರಿ. ಅವರು ನಿಮ್ಮ ಅಧೀನದ ಒಂದು ಇಲಾಖೆ, ಸರ್ವೆ ಇಲಾಖೆ, ಕಂದಾಯ ಇಲಾಖೆ ವ್ಯಾಪ್ತಿಯ ಅಧೀನ ಇಲಾಖೆಗೆ ನೀವು ನ್ಯಾಯವನ್ನ ಕೊಡ್ರಿ ಅಂತೇಳಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ ಸರ್. ಈಗ ನಮ್ಮ ಮುಧೋಳ ತಾಲೂಕು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಂತ ಸೋಮನ್ ಗೌಡರು ಈ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸರ್ವೇದಾರ ಈಗಿನ ಸರ್ಕಾರ ಇವು 480 4,80,000 ಅರ್ಜಿಗಳು 4,80,000 ಕೋಟಿ 80,000 ಅರ್ಜಿಗಳು ಬಾಕಿ ಇದಾವೆ. ಅರ್ಜಿಗಳು ಬಾಕಿ ಇದ್ದು ಈಗಿನ ಸರ್ಕಾರದವರು ಇವ್ರನ್ನ ಸರ್ಕಾರ ಕೊಡುವಂತ ನಿಯಮಾವಳಿ ಪ್ರಕಾರ ಕಾಯಮಾತಿ ಮಾಡಿ ಕಾಯಂಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಯೋಗ ಘಟಕದ ಅಧ್ಯಕ್ಷರಾದಂಥ ಕೃಷ್ಣ ಪೂಜಾರಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಮಸ್ಕಾರ ಎಲ್ಲರಿಗೂ. ಈಗ ನಿರುದ್ಯೋಗ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆ. 2,80,000 ಗುತ್ತಿಗೆದಾರರ ಮೇಲೆ ಉದ್ಯೋಗಗಳು ಖಾಲಿ ಇದ್ದಾವೆ. ಇವನ್ನ ಸರ್ಕಾರ ಇನ್ನೂ ತುಂಬಿಲ್ಲ. ಮತ್ತು ಸರ್ವೇರ್ಗಳನ್ನ ಇದು ಏನು ನೇಮಕಾತಿ ಇನ್ನೂ ಮಾಡಿಲ್ಲ. ಮತ್ತು ನಮ್ಮ ಪಂಜಾಬ್ ಮತ್ತು ದೆಹಲಿಯಲ್ಲಿ ಈ ಥರ ಸಿಸ್ಟಮ್ ಮಾಡಿದ್ದಾರೆ ಈಗಾಗಲೇ. ನೀವು ಗೌರ್ಮೆಂಟ್ನವರು ಹೋಗಿ ಬೇಕಾದ್ರೆ ಮಾದರಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಒಂದು ಸೂಕ್ತ ಪರಿಹಾರ ಕೊಡಬೇಕಂತ ಕೇಳ್ಕೊಳ್ತೀವಿ. ಆದ್ಮೇಲೆ ಪಂಜಾಬ್ ಮತ್ತು ದೆಹಲಿಯಲ್ಲಿ ಸುಮಾರು 45,000 ಖಾಸಗಿ ನೌಕರರನ್ನ ಅಂದ್ರೆ ಗುತ್ತಿಗೆ ಆಧಾರದ ನೌಕರನ್ನ ಕಾಯಂಗೊಳಿಸಿವಿ. ಅಲ್ಲಿ ಸರ್ಕಾರಿ ಸೌಲಭ್ಯಗಳನ್ನ ಜನರಿಗೆ ನೇರವಾಗಿ ಕೊಡ್ತಾ ಇದ್ದೀವಿ. ಯಾವ ವ್ಯಕ್ತಿ ಸಂಪೂರ್ಣ ಸ್ಯಾಲರಿ ತಗೊಂಡು ನೌಕರಿ ಮಾಡ್ತಾನ ಅಲ್ಲಿ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ಸಾಧ್ಯ